ಈಗ ಸರಿಯಾಗಿದೆ. ಪೂರ್ಣ ಪ್ರಮಾಣದಲ್ಲಿ ಧೈರ್ಯವನ್ನು ತಂದುಕೊಂಡಿದ್ದು ಮಾತ್ರ ಅಲ್ಲ, ಹೇಗೆ ನಮ್ಮವರು ಅರ್ಥವಿಸಿಕೊಂಡ್ರೆ ನೋಡು, ಯುದ್ಧಕ್ಕೆ ಬೇಕಾಗಿದೆ ಎಂತೆಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಕೆಲವು ನನ್ನ ಅಷ್ಟು ದೃಢ ಸಂಕಲ್ಪ ಇಲ್ಲ ಎನ್ನುವಂಥ ಉತ್ಸಾಹ ಎನ್ನುವುದು ಇಮ್ಮಡಿಯಾದರೆ ಮತ್ತಿನ್ನು ವಿಳಂಬಿಸಬಾರದು. ಇನ್ನ ಅಣ್ಣನನ್ನ ಕರೆ ಹೋರಾಟಕ್ಕೆ ಅಣಿಯ ಮಾಡು. ಅಭಿನಯ ಬಹಳ ಒಳ್ಳೆಯದಾಗಿ ಅದಕ್ಕೆ ಸ್ವರ ಮೂಡಿಸಿದೆ ಅಂತಾದ್ರೂ ಅವನಿಗೂ ಸ್ವಲ್ಪ ಕೇಳಬಹುದು. ಸ್ವರ ಬರಲಿಲ್ಲ, ಇದು ನಮಗೆ ಕೇಳಿಲ್ಲ, ಅವನಿಗೆ ಕೇಳಿದೆ. ಸ್ವರ ಬರ್ತಿದ್ದೇವೆ, ಇಷ್ಟು ವರ್ಷದ ಅನುಭವ, ಸ್ವರ ದುರ್ಬಲ ಇನ್ನು ಮುಗಿದ್ಬೇಡ ಬೇಡಲ್ಲ. ಯಾವ ನೋವನ್ನು ಇನ್ನು ಮುಗಿದ್ಬೇಡ, ಎಲ್ಲ ನೋವನ್ನು ಹೊರ ಹಾಕುವುದಕ್ಕೆ ಇದು ಅವಕಾಶ. ಗಟ್ಟಿ ಸ್ವರದಿಂದ ಕರೆ ಶುದ್ಧಕ್ಕೆ ನಿನಗಿದೆಲ್ಲ ಬೇಕಿತ್ತು ಅಂತ ಕೇಳ್ತೇನೆ. ನೀನು ಏ ಸೂರ್ಯನ ಮಗನೇ, ಸ್ವರ ಏರಿಸಿದ್ರೆ ಜಾಗ್ರತೆ. ನಿನ್ನಪ್ಪ ಸೂರ್ಯದೇವ ಇದುವರೆಗೆ ಅವನ ಬೆನ್ನನ್ನು ನೋಡಿದವರು ಯಾರು ಇಲ್ಲ ಲೋಕದಲ್ಲಿ. ಹಣೆ ಬರಹ ಗೆಟ್ಟವನೇ. ಇತ್ತೀಚೆಗೆ ಈ ಕಡೆ ನಿನ್ನ ಮುಖ ನೋಡಿದವರು ನೆನಪುಂಟೇನೋ ಯಾರಿಗಾದ್ರು? ಹೆಸರು ಮಾಡಿದ್ರು ನನ್ನಾಗೆ ಮಾಡಬೇಕು. ತೊಳೆದು ಹೋಗುವ ಹೆಸರು ಯಾವ ಮಾಡಿದ್ರು ನಿಶ್ಚಯ ಪಡಿಬೇಕು. ಯಾಕೆಂದ್ರೆ ನಿನಗೆ ಮುಖ ತೋರಿಸುವುದಕ್ಕೆ ಗತಿ ಇಲ್ಲದೆ ಇರುವ ಹಾಗೆ ಮಾಡಿ ತೋರಿಸಿದವ ನಾನು. ಗತಿ ಇಲ್ಲದೆ ಹೋದಲ್ಲ, ಎಲ್ಲೋದ್ರೂ ನಿನ್ನ ಮುಖ ತಗೊಳ್ತಿರ್ತಾನೆ. ನೀನು ಕರೆಯುವಾಗಲೇ ನನಗೆ ಅರ್ಥ ಆಗ್ತಾ ಇದೆ, ನಿನ್ನ ವಾಕ್ಯ ಜೋಡಣೆಯಲ್ಲಿ ನನಗೆ ಅರ್ಥ ಆಗ್ತಾ ಇದೆ. ನೇರವಾಗಿ ನೀನು ಬಂದದ್ದಲ್ಲ ಎನ್ನುವುದು ಯಾಕೆ ಗೊತ್ತಾ? ಅಣ್ಣ ವಾಲಿ ಅಂತ ಕರೆದೆ. ಅಣ್ಣ ಅಂತ ಕರೆಯುವುದೇ ಹೌದು ಅಂತ ಆದ್ರೆ ವಾಲಿ ಎನ್ನುವ ವಿಶೇಷವನ್ನ ಯಾಕೆ ಸೇರಿಸಿದೆ? ಅಲ್ಲ, ವಾಲಿ ಎನ್ನುವುದಾಗೆ ಕರೆಯುವುದು ಹೌದು ಅಂತ ಆದ್ರೆ ಪ್ರಾರಂಭದಲ್ಲಿ ಅಣ್ಣ ಎನ್ನುವಂತ ಉದ್ಗಾರ ಯಾಕೆ ಹೇಳಿದೆ? ಹಾಗಾದ್ರೆ ಅಣ್ಣ ವಾಲಿ ಯುದ್ಧಕ್ಕೆ ಬಾ ಎನ್ನುವುದಾಗಿ ಇವತ್ತು ನೀನು ಈ ರೀತಿಯಾಗಿ ಉದ್ಘೋಷಿಸುತ್ತೀಯ ಅಂತಾದ್ರೆ ಇದು ಎಂದಿನ ನಿನ್ನ ಧೈರ್ಯ ಅಲ್ಲ, ಎಲ್ಲಿಯೋ ಎರವಲು ಪಡೆದ ಧೈರ್ಯವಾಗಿರಬೇಕು. ಹಾಗಾಗಿ ಕೇಳ್ತಾ ಇದ್ದೇನೆ, ಮಾನಗೆಟ್ಟವನೇ, ಮರ್ಯಾದೆ ಸತ್ತವನೇ, ಏನು ಧೈರ್ಯ
ಆಗುತ್ತಾ? ಇಷ್ಟು ವರ್ಷ ನಂದೆ. ಹಾಗಾದ್ರೆ ಇಷ್ಟು ವರ್ಷದಲ್ಲಿ ಇಲ್ಲದೆ ಇರುವ ಆತ್ಮವಿಶ್ವಾಸದ ಕೂಗು ಇವತ್ತು ಹೊಸ ತೆರನಾದ ಬದಲಾವಣೆ ಅಂತ ಹೇಳ. ನಾನು ಯಾವತ್ತೂ ಒಂದೇ ರೀತಿ ನಿಮಗೆ ಅಪರೂಪಕ್ಕೆ ನೋಡುದಲ್ಲ, ತಮ್ಮ ಮೊದಲ ಹೊಸ್ತಾ ಇದ್ದಾರೆ ತಿಳಿಸುವುದು. ಎಂತ ಹೊಸತು ತೋರಿಸುವುದು? ನಿನ್ನ ಜೀವನದಲ್ಲಿ ಹೊಸತು ಕಾಣದೇ ಇರುವ ಹಾಗೆ ಮಾಡಿದ್ದೆ ನಾನು. ಅದೇ ಹೇಳು, ಒಪ್ಪಿಕೊಳ್ತೇನೆ. ಯಾಕಂದ್ರೆ ನಾನು ಆದದ್ದಲ್ಲ, ನೀವು ಮಾಡಿ. ಹೌದು, ಆದದ್ದು ಬೇರೆ, ಮಾಡುದು ಬೇರೆ. ಮಾಡಿದ್ರು ಸುಗ್ರೀವ ಏನು ಪ್ರಪಂಚ ಕಾಣ್ತಿತ್ತು, ಗೊತ್ತಾಗ್ತಿತ್ತು. ನಿನಗೆ ಹೊಟ್ಟೆ ಹೊಟ್ಟೆ ಕಿತ್ತು. ಯಾಕೆ? ಎಲ್ಲಾದ್ರೂ ನಿಮ್ಗೆಲ್ಲ ಹೆಸರು ಮಾಡ್ಬಿಟ್ರಿ ಅಂತ. ಹಾಗಾಗಿ ಅದು ಈ ಜನ್ಮದಲ್ಲಿ ಆಗುವುದಿಲ್ಲ ಎನ್ನುವುದು ಗೊತ್ತು ನನಗೆ. ಹೇಗಾದ್ರೂ ನನ್ನ ಹೆಸರು ಬರಬಾರ್ದು ಅಂತ ನಾನು ಇಷ್ಟು ಮಾಡ್ಕೊಂಡಿದ್ದೇನೆ. ಒಂದು ಸುತ್ತದಿ ಕೊಂದು ಹೋಗಬಹುದು ಬಿಟ್ಟರೆ ನನ್ನಷ್ಟು ಎತ್ತರಕ್ಕೆ ಏರುವುದಕ್ಕೆ ಈ ಜನ್ಮ ಸಾಕಾಗಲಿಕ್ಕಿಲ್ಲ. ನೀವು ಅದೇ ಪ್ರಮೇಲೆ ಹೇಗೂ ಬರಬಾರ್ದು ಅಂತ ತಿಳ್ಕೊಂಡಿದ್ದೇನೆ. ಹೇಳ್ತೀನಿ, ಅದು ಹೇಳುವುದಲ್ಲ, ಈಗ ಮಾತ್ರ ಹೇಳಿ. ಒಟ್ಟು ಸುಲಭ ಅಂತ ಭಾವಿಸಬೇಡ. ಏನು ಕಷ್ಟ? ಧೈರ್ಯ ಅಂತ ಕೇಳಿದ್ಯಲ್ಲ, ನೈತಿಕ ಧೈರ್ಯ. ಯಾವ ನೈತಿಕತೆ? ಯಾಕೆಂದ್ರೆ ನೀತಿಯನ್ನು ಬಿಟ್ಟು ನೀನು ವ್ಯವಹರಿಸಿದವ. ಪಾಣಿಗ್ರಹಣ ಎನ್ನುವುದು ನಮ್ಮಲ್ಲಿಲ್ಲದೆ ಹೋದ್ರು, ಅದನ್ನು ತಂದವನೇ ನೀನು, ನನಗೆ ಮದುವೆ ಮಾಡಿಸಿದವನೇ ನೀನು. ಹೌದಪ್ಪ. ಹಾಗೆ ಮದುವೆ ಮಾಡಿಸಿದಂತಹ ನೀನು ನನ್ನ ಹೆಂಡತಿಯನ್ನು ನಿನ್ನ ಹೆಂಡತಿಯನ್ನು ನೋಡು. ಹೆಂಡತಿ ಅಂತ ಹೇಳುವಾಗಲೇ ನಿನಗೆ ಎಷ್ಟು ಕಷ್ಟ ಆಗ್ತಾವ. ಕಷ್ಟ ಆಗುದಲ್ಲ, ಒಳಗಿದ್ದ ಭಾವನೆ ಹೊರಟು. ಭಾವನೆಯಿಂದ ಹತ್ಕೊಂದಿಂದ ಹೊರಬ ಭಾವನೆ ನನಗೆ ಗೊತ್ತಿಲ್ಲ ಅಂತಲ್ಲ, ಇದಕ್ಕೆ ಹೆಂಡತಿ ಅನ್ನುವ ಶಬ್ದವೇ ನಿನ್ನ ಬಾಯಲ್ಲಿ ಬರದೇ ಇದ್ದ ಹಾಗೆ ಮಾಡಿದ್ದೇನೆ. ಹೌದಪ್ಪ, ಹೆಂಡತಿಯ ಹೊಟ್ಟೆಗಿದ್ರೆ ಹೋದಾಗ ಮಾಡಿದ ನಿನಗೆ ಶಾಪದ ಬರದೆ ಹೋದಾಗ ಮಾಡಿದೋಡ್ದ ಮಾಡಿದ್ದೇನೆ. ನೀ ಮಾಡಿದ್ರು. ಆದ್ರೆ ಇನ್ನು ಮುಂದೆ ಹಾಗೆ ಆಗ್ಬಾರ್ದು ಎನ್ನುವ ಕಾರಣಕ್ಕಾಗಿ ನಾ ಇವತ್ತು ಈಗ ಅಂದ್ರೆ ನೀತಿಯಿಂದ ನನ್ನ ಹೆಂಡತಿಯನ್ನು ನನಗೆ ನೀನು ಬಿಟ್ಟುಕೊಟ್ಟೆ. ನೋಡು, ಹೆಂಡತಿಯನ್ನ ಬಿಟ್ಟುಕೊಟ್ಟೆ. ನೋಡು, ಇನ್ನು ಕೇಳೋ ಕಾಲ ನೀನು ಬದುಕು ಇಲ್ಲ ಅಂತಾದ್ರೆ ಸುಗ್ರೀವನ ಕೈಯ ಸಾಯ್ತೆ. ಅಂದರೆ ನೀನೀಗ ಬಂದದ್ದು ನಿನ್ನ ಹೆಂಡತಿಯನ್ನ ಪಡೆಯುವುದಕ್ಕಾಗಿ. ಸತಿಯನ್ನು ಬಿಟ್ಟುಕೊಡು. ತನ್ನ ಹೆಂಡತಿಯನ್ನು ಬಿಟ್ಟುಕೊಡು. ಮರ್ಯಾದೆಯಿಂದ ಬಿಟ್ಟುಕೊಡು. ಖಂಡಿತ ಬಿಟ್ಟುಕೊಡುವುದಿಲ್ಲ. ಯಾಕೆ ಮರ್ಯಾದಿಲ್ವಾ? ನಾನು ಸತಿಯ ಕೊಡೇನು. ನಿನ್ನ ಬದುಕಿಗೊಂದು ಅರ್ಥವನ್ನ, ನಿನ್ನ ಬದುಕಿಗೊಂದು ಇತಿಮಿತಿಯನ್ನ ಕಲ್ಪಿಸಿಕೊಟ್ಟಿದ್ರೆ ವಾಲಿಯ ಹೆಚ್ಚುಗಾರಿಕೆ ಕೆಲವು ವರ್ಷ ನಾನು ಅದನ್ನ ಹೇಳ್ಕೊಂಡು ತಿರುಗಿದ್ದೆ. ಒಪ್ಪಿಕೊಂಡಿತ್ತು. ಅಣ್ಣ ತಮ್ಮಂದಿರು ಇದ್ರೆ ವಾಲಿ ಸುಗ್ರೀವನ ಹಾಗಿರಬೇಕು ಎನ್ನುವುದಾಗಿ ಎಷ್ಟು ಹೆಸರು ಮಾಡುವುದಕ್ಕೆ ಅವಕಾಶ ಇತ್ತು. ಅದೇ ಈಗ ಪಶ್ಚಾತ್ತಾಪದಿಂದ ಹೇಳ್ತಾ ಇರುವ ಮಾತು, ಯಾವ ಅಣ್ಣ ತಮ್ಮನ್ನು ವಾಲಿ ಸುಗ್ರೀವನ ಹಾಗಾಗಬಾರದು ಅಂತ. ಏನಂದ್ರ ಅರ್ಥ? ಅದಕ್ಕೆ ಕಾರಣ ಒಬ್ಬ ನಾಯಕ ಸರಿ ಇದ್ರೆ ಹಾಗೂ ಆಗಬಹುದು, ಅದೇ ನಾಯಕ ಕೆಟ್ಟ ಹೀಗೂ ಆಗಬಹುದು ಎನ್ನುವುದೇ ನಿದರ್ಶನ. ನಾಯಕ ಕೆಡುವಂತಹ ಪರಿಸ್ಥಿತಿ, ನಾಯಕನ ಮನಸ್ಥಿತಿ ಕೆಡುವಂತಹ ಸ್ಥಿತಿ ತರುವುದಿದ್ರೆ ನಿನ್ನಂಥವ ಸಾಕು. ನನ್ನಂಥವು ಬೇಕು ಅಂತಿಲ್ಲ. ಪರಿಸ್ಥಿತಿ ಎನ್ನುವುದು ಎಲ್ಲ ಕಾಲಕ್ಕೂ ಒಂದೇ. ಪರಿಸ್ಥಿತಿ ಕೇಳ್ತೇನೆ. ಎಲ್ಲ ಕಾಲ ಮಳೆಗಾಲವೂ ಅಲ್ಲ, ಎಲ್ಲ ಕಾಲ ಬೇಸಿಗೆಗಾಲವೂ ಅಲ್ಲ. ಆದ್ದರಿಂದ ನಿನ್ನ ಬದುಕಿನಲ್ಲಿ ಪೂರ್ಣ ಬೇಸಿಗೆ ಆಗಬೇಕು ಅಂತ ಮಾಡಿತ್ತು. ಅದು ನೀರಿಂದ ಸಾಯ್ಬೇಕು ಅಂತ. ನೀನ್ ಸಾಯಲೇಬೇಕು. ನೀರಿಂದ ಬದುಕುವ ನಾನು. ನಿನ್ನನ್ನು ಕೊಲ್ಲುವುದು ನನಗೆ ದೊಡ್ಡ ಕೆಲಸವೇ ಅಲ್ಲ. ಆದ್ರೆ ನೀನು ಪಶ್ಚಾತ್ತಾಪ ಪಡ್ತಾ ಮಾಡಿದ ಕಾರ್ಯದ ಕುರಿತಾಗಿ ಕಣ್ಣೀರು ಹಾಕುತ್ತಾ ಬದುಕಿನಲ್ಲಿ ನೋವನ್ನು ಅನುಭವಿಸಿ ವಿಧ ಒದ್ದಾಡಬೇಕು. ಯಾಕೆ ಗೊತ್ತಾ? ಹೆಂಡತಿಯನ್ನು ಬಿಟ್ಕೊಡು ಎನ್ನುವುದಾಗಿ ಕೇಳ್ತಾ ಇದ್ದೀಯಲ್ಲ, ಇದೇ ಮಾತು ಆ ಕಾಲದಲ್ಲಿ ಎಲ್ಲಿ ಹೋಗಿತ್ತು ಕೇಳ್ತೇನೆ. ಯಾವ ಕಾಲದಲ್ಲಿ? ರಕ್ಕಸನನ್ನು ವಧಿಸುವುದಕ್ಕಾಗಿ ಹೋದ ಆ ರಕ್ಕಸ ಸತ್ತಿದ್ದಾರೋ ಇಲ್ಲವೋ ಎನ್ನುವುದು ತಿಳಿಯುವುದರೊಳಗಾಗಿ ಪುರಪ್ರವೇಶ ಮಾಡಿದವ ನೀನು. ಇಲ್ಲಪ್ಪ, ನನಗೆ ಗೊತ್ತಾಗಿತ್ತು ಏನಂತ? ನನ್ನನ್ನು ಬಾರಿ ಸತ್ತೋಗಿದ್ದಾರೆ. ಅದನ್ನೇ ಹೇಳಿದ್ದು. ಆ ನಂಬಿಕೆಯ ಮೇಲೆ ನಾನು ತಿರುಗಿ ಬಂದದ್ದು. ಆಗಲೇ ನನಗೆ ಅರ್ಥ ಆಗಿದೆ. ಏನು? ನಿನಗೆ ಆ ರಕ್ಕಸ ಸಾಯುವುದಕ್ಕಿಂತಲೂ ನಿನ್ನ ಅಣ್ಣನೇ ಸಾಯ್ಬೇಕು ಅಂತ ನಿನ್ನ ಮನಸ್ಸಿನಲ್ಲಿ ಶಾಂತ ಪಾಪಮ್ಮ ಸ್ವಭಾವ. ಅದು ಅಲ್ಲದೇ ಇದ್ರೆ ಆ ರಕ್ಕಸ ಸತ್ತದ್ದು ಅಥವಾ ಅಣ್ಣ ವಾಲಿ ಸತ್ತದ್ದು ಎನ್ನುವ
ಸತ್ಯ ಶೋಧನೆ ಮಾಡಿದ್ದೀಯ ನೀನು? ಶೋಧನೆ ನಾವು ಮಾಡಲಿಲ್ಲ. ಎಲ್ಲಿಯಾದ್ರೂ ಆ ರಕ್ಕಸನ ಶವವ ಅಥವಾ ನಿನ್ನ ಎನಿಕೆಯಂತೆ ಸತ್ತಿರುವ ನಿನ್ನ ಅಣ್ಣನ ಹೆಣವು ಹುಡುಕಿಸುವ ಪ್ರಯತ್ನ ಮಾಡಿದ್ದೀಯ? ಯಾಕೆ ಹುಡುಗಿಸುವ ಪ್ರಯತ್ನ ಮಾಡಲಿಲ್ಲ? ಯಾಕೆ ಮಾಡ್ಲಿಲ್ಲ? ನೀನು ಅಟ್ಟಿಸಿಕೊಂಡು ಹೋದದ್ದು ರಕ್ಕಸನಲ್ಲ. ಒಂದು ವೇಳೆ ಅವನು ನೀನು ಕೊಂದದ್ದೇ ಹೌದು ಅಂತ ಆದ್ರೆ ರಕ್ತ ಹೊರಿದು ಹೊರಗೆ ಬಂದ ಮೇಲೆ ಈ ನಿನ್ನ ಎಲುಬನ್ನ ಮಾಂಸವನ್ನ ಅವ ಬಿಟ್ಟಾನ. ಒಂದೊಂದ ಕೈಯನ್ನ ಕಾಲನ್ನ ನಿನ್ನ ತಲೆಯನ್ನ ನಿನ್ನ ಮೆದುಳನ್ನ ಎಲ್ಲ ನೀನು ಹಾಗೆ ಆ ರಕ್ಕಸನಿಂದಲೇ ನಾನು ಸತ್ಯ ಎನ್ನುವುದಾಗಿ ಭಾವಿಸಿದೆ ಅಂತ ಇಟ್ಟುಕೋ. ಆದ್ರೆ ಅದಕ್ಕೆ ಸಂತೋಷದ ಸಂಭ್ರಮಾಚರಣೆ ಮಾಡುವುದಾ? ಇಲ್ಲಪ್ಪ, ನೇರವಾಗಿ ಪ್ರವೇಶ ಮಾಡಿದ ನೀನು ನಾ ತರ್ಪಣ ಕೊಟ್ಟಿದ್ದೇನೆ. ನಮ್ಮವರಲ್ಲಿಗೆ ಹೇಳಿ ಆದರು ಅಥವಾ ನಮ್ಮವರಲ್ಲಿ ಈ ವಿಚಾರವನ್ನು ಸೂಚಿಸಿ ಆದರು ಅಣ್ಣನ ಶವ ಸಿಗದೇ ಇದ್ರು ಅಣ್ಣನ ಸಾವು ನಿಶ್ಚಯವೋ ಹೇಗೆ ಎನ್ನುವುದನ್ನು ತಿಳಿದು ಬರಬೇಕು ಎನ್ನುವ ಕಾರಣಕ್ಕಾಗಿ ಆದರು ನಮ್ಮ ವಾನರ ಪಡೆಯನ್ನು ಸೇರಿಕೊಂಡು ಹೋದಿಯಾ? ಹೌದು. ಎಲ್ಲೋಗಿದ್ದೆ? ಅದು ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ? ನಿನಗೆ ಸಾಯ್ಬೇಕು ಅಂತಿತ್ತು. ಮತ್ತೆ ಒಂದು ವೇಳೆ ಅದೇ ಹೌದು ಅಂತ ಆದ್ರೆ ನೀನು ಗುಹೆ ಹೋದಾಗ ನಾ ಇಲ್ಲಿ ಬಂದು ಸಿಂಹಾಸನವನ್ನು ಏರಬೇಕು ಅಂತಿರ್ಲಿಲ್ಲ. ನಿನಗೆ ನನ್ನ ಮೇಲೆ ಭಾರಿ ನಂಬಿಕೆ ಇತ್ತು. ನೀ ನನ್ನೊಟ್ಟಿಗೆ ಇರುವಾಗಲೇ ನಿನಗೆ ವಿಷಯ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ. ಆದ್ರೂ ನಾನು ಕೊಡ್ಲಿಲ್ಲ. ಯಾಕೆ? ನನ್ನ ಉದ್ದೇಶ ನೀ ಸಾಯ್ಬೇಕು ಅಂತಿರ್ಲಿಲ್ಲ. ಅಂದ್ರೆ ನಿನ್ನ ಕೈಯಲ್ಲಿ ಸಾಯ್ಬೇಕು ಅಂತಿರ್ಲಿಲ್ಲ. ಅಲ್ಲ, ನನಗೆ ಅಣ್ಣನಿಗೆ ತಮ್ಮಾಗೆ ಬದುಕಬೇಕು ಅಂತಿರ್ಲಿಲ್ಲ. ಒಬ್ಬ ವಾಲಿಯನ್ನು ನಿಗ್ರಹಿಸುವುದಕ್ಕೆ ದೇವತೆಗಳೇ ಭಯ ಪಡ್ತಾ ಇರುವಾಗ ವಾಲಿಯನ್ನು ಎದುರಿಸುವುದಕ್ಕೆ ಪ್ರತ್ಯಕ್ಷ ದೇವತೆಗಳ ತಂದೆಟ್ಟಿರುವಾಗ ನೀನೊಬ್ಬ ಹೇಳಿ ಅಂತ ಪ್ರಯತ್ನ ಮಾಡುವುದಿಲ್ಲ. ಅಣ್ಣ, ನಾನಾಗಿಯೇ ಕಿಷ್ಕಿಂದಲೇ ಅಧಿಕಾರವನ್ನು ನಿನಗೆ ಕೊಟ್ಟದ್ದಾದ್ರೆ ನಿನ್ನ ಆಡಳಿತವನ್ನು ನೋಡಿ ಸಿಂಹಾಸನದಲ್ಲಿ ನಿನ್ನನ್ನು ನೋಡಿ ಸಂತೋಷ ಪಡ್ತಾ ಇದ್ದೆ. ಆದ್ರೆ ನೀನು ಅದಕ್ಕೆ ಅವಕಾಶ ಕೊಡ್ಲಿಲ್ಲ. ಅಣ್ಣ ಸತ್ತಿದ್ದಾನೆ ಎನ್ನುವಂತ ಭ್ರಮೆಯನ್ನು ಹುಟ್ಟಿಸಿ ಕಿಷ್ಕಿಂದೆಯ ಅಧಿಕಾರವನ್ನು ನಡೆಸುವುದಕ್ಕೆ ಮುಂದಾದೆ. ಆಮೇಲೆ ನನ್ನ ಹೆಂಡತಿ ಆ ತಾರೆಯನ್ನು ನಿನ್ನವಳನ್ನಾಗಿಸಿಕೊಂಡು ಮುಳ್ಳಿನಿಂದಲೇ ತೆಗಿಬೇಕು. ಎಂತ ಮಾತಾಡ್ಬಿಟ್ಟೆ? ತಾರೆಯನ್ನು ಕುಳ್ಳಿರಿಸಿಕೊಂಡದ್ದು ಹೌದದು. ಅವಳು ಕುಳಿತದ್ದು ನಾ ಕೂರಿಸ್ಕೊಂಡಿದ್ದ. ಸುಮ್ಮನೆ ಅಂದ್ರೆ ನೀ ಪೂರ್ಣ ಪ್ರಮಾಣದಲ್ಲಿ ಕೇಳಬೇಕು. ದೇವತೆಗಳು ಹೆದರ್ತಾರೆ ನನ್ನ ವಿಕ್ರಮವನ್ನ ಕಂಡು, ರಕ್ಕಸನಿಗೆ ನನ್ನನ್ನು ಕೊಡ್ಲಿಕ್ಕೆ ಆಗ್ತದೆ ಅಂತ ನೀನು ಕೇಳಿದೆ. ಕಾಡಿನಲ್ಲಿ ಬಲಕ್ಕೆ ಮತ್ತೊಂದು ಹೆಸರು ಅಂತ ಕರೆಸಿಕೊಳ್ಳುವುದು ಆನೆ. ಆ ಆನೆಯೂ ಸಹ ಒಮ್ಮೊಮ್ಮೆ ಇರುವೆ ಕಚ್ಚಿದಾಗ ಸತ್ತೋಗ್ತದೆ. ನಿನ್ಗೆ ಗೊತ್ತಿಲ್ಲ ಹೋದಲ್ಲ? ಅಂದ್ರೆ ದೇವತೆಗಳನ್ನು ಹೆದರಿಸುವ ಸಾಮರ್ಥ್ಯ ಇರುವಂತಹ ವಾಲಿ ಇರುವೆಯೋಪಾದಿಯಲ್ಲಿ ಇರುವಂತಹ ಮಾಯಾವಿ ಸಾಯಬಾರದು ಅಂತ ಖಂಡಿತ ಹಾಗಂತ ಅದುವೇ ಸತ್ಯ ಎನ್ನುವುದಾಗಿ ಭಾವಿಸುವುದಿದ್ರು ಅಲ್ಲಿ ನಡೆದದ್ದೇನು ಎನ್ನುವುದು ಪ್ರಧಾನ ಅಲ್ಲ. ಅಲ್ಲಿ ಸತ್ತವ ವಾಲಿಯೋ ರಕ್ಕಸವ ಎನ್ನುವ ವಿಷಯ ಒತ್ತಟ್ಟಿಗಿರಲಿ. ಇಲ್ಲಿಗೆ ಬಂದ ಮೇಲೆ ನೀನು ವ್ಯವಹರಿಸಿದ್ದು. ಹಾಗೆ ನಾನು ರಕ್ಕಸದಲ್ಲಿ ಹೋರಾಟಕ್ಕೆ ಹೋಗುವಾಗ ನನ್ನ ಮಗ ಅಂಗದ ಹುಟ್ಟಿದ್ದಾನೆ. ಹೌದಲ್ಲ? ಹಾಗಾದ್ರೆ ಅಣ್ಣನನ್ನ ಕಳೆದುಕೊಂಡಿರುವಂತಹ ದುಃಖದಲ್ಲಿ ಯುವರಾಜನಾದಂತಹ ಆ ಅಂಗದಲ್ಲಿ ಪಟ್ಟಾಭಿಷೇಕವನ್ನು ನಡೆಸಿ ಅನ್ನ ಹೆಂಡತಿಯಾದಂತಹ ತಾರೆಯನ್ನು ಮಾತೃ ಸ್ಥಾನದಲ್ಲಿ ಇರಿಸಿ ನೀನವರಿಗೆ ಪ್ರಚೋದನಕಾರಿಯಾಗಿ ಪ್ರೋತ್ಸಾಹಕನಾಗಿ ಸಿಂಹಾಸನದ ರಕ್ಷಣೆ ಮಾಡಿಕೊಂಡಿದ್ದಾದ್ರೆ ನಾನಾಗೆ ಮರಳಿ ಬಂದವ ಸಿಂಹಾಸನ ನಿನಗೆ ಕೊಡ್ತಿದ್ದೆ. ಎಲ್ಲ ಮುಗಿದ ಮೇಲೆ ವಿಮರ್ಶೆ ಮಾಡುವುದು ಬಹಳ ಸುಲಭ ಅಣ್ಣ. ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ? ನೀನು ಹೇಳಿದ ಅಂಗದನಿಗೆ ಪಟ್ಟವನ್ನು ಕಟ್ಟಬೇಕಾಗಿತ್ತು. ನೋಡು, ಕಾಣುವ ಕಣ್ಣಿಗೆ ಸುಗ್ರೀವನಿಂದ ತಪ್ಪಾಗಿದೆ ಅಂತ ಎನ್ನುವ ರೀತಿಯಲ್ಲಿ ಕಾಣಬಹುದು. ಹಾಗಂತ ತಪ್ಪಿನಂತೆ ಕಣ್ಣು ಕೂಡಲ್ಲ, ಅದೊಂದು ಪ್ರಮಾದ ಮಾತ್ರ. ಇನ್ನು ಹೇಳಿದೆಯಲ್ಲ ನೀನು ಅಂಗದನಿಗೆ ಪಟ್ಟವನ್ನು ಕಟ್ಟಬೇಕಾಗಿತ್ತು. ಅಂಗದ ಹುಟ್ಟದ್ದು ಇತ್ತೀಚೆಗೆ ಅಲ್ಲ, ಕೆಲವು ವರ್ಷ ಹೌದಾ? ನಾನು ಯುವರಾಜನಾಗಿದ್ದವ, ನೀನು ಅರಸನಾಗಿದ್ದವ. ನಮ್ಮ ತಂದೆ ಮಾಡಬಹುದಾದ್ರೂ ಕೂಡ ನೀನು ಅದನ್ನ ಬೇರ್ಪಡಿಸಲಿಲ್ಲ. ಅಂಗದ ಬೆಳೆದ ಮೇಲೆ ನನ್ನನ್ನೇ ಯುವರಾಜನನ್ನಾಗಿ ನೀನು ಇರಿಸಿದ್ದೀ ಎಂಬುದಿಗೆ ನೀನು ಸತ್ತ ಮೇಲೆ ನಾನು ಇಲ್ಲಿ ಅರಸನಾಗಬೇಕು ಎನ್ನುವುದು ಬಹುಶಃ ನಿನ್ನ ಕೊನೆಯಾಸೆಯಾಗಿತ್ತು ಅಂತ ಮಾಡಿದೆ. ನಿನಗೆ ಬೇಕಾದಾಗೆ ಪ್ರಸಂಗ ತಿಳಿಸ್ಲಿಕ್ಕೆ ಹೋಗ್ಬೇಡ. ನಾನಿದ್ದಾಗ ಅಂಗದವನ್ನು ಹೊರತುಪಡಿಸಿ ನಿನಗೇ ಪಟ್ಟ ಕಟ್ಟುವುದು ಬೇರೆ, ನಾನು ಸತ್ತಿದ್ದೇನೆ ಎನ್ನುವುದಾಗಿ ಭ್ರಮಿಸಿ ನೀನೇ ಪಟ್ಟ ಏರುವುದು ಬೇರೆ. ನೀನು ಅಂಗದನಿಗೆ ಪಟ್ಟ ಕೊಟ್ಟದ್ದಾದ್ರೆ ಅಲ್ಲಿ ತ್ಯಾಗ ಇರ್ತಿತ್ತು. ನನ್ನ ಸಾವೋ ಬದುಕೋ ಎನ್ನುವ ಖಚಿತತೆ ಇಲ್ಲದೆ ಇರುವಾಗ ನೀನು ಅಂಗದನನ್ನು ಹೊರತುಪಡಿಸಿ ತಾರೆಯನ್ನು ನಿನ್ನ ಜೊತೆ ಕುಳ್ಳಿರಿಸಿಕೊಂಡು ಸಿಂಹಾಸನ ಏರಿದ್ದೆ ಅಂತಾದ್ರೆ ಅದಕ್ಕೆ ಸ್ವಾರ್ಥ ಅಂತ ಹೆಸರು. ಇಲ್ಲಿಯೂ ನಿನ್ನದು ತಪ್ಪು ತಿಳುವಳಿಕೆ ಅಂತ ಕಾಡ್ತಾವು. ಅದ್ರ ಕಿಷ್ಕಿಂದೆಯಲ್ಲಿ ಇದ್ದಷ್ಟು ನೀವು ಒಬ್ಬನೇ ಸರಿ ಮಾಡಿದ್ದಾಗ ಅಲ್ಲವಪ್ಪ, ಆ ಪ್ರಕರಣದ ಪೂರ್ಣ ಸರಿಯಾದದ್ದೇ ಅದು ಮಾತ್ರ. ಅಲ್ಲದೆ ಹೋದ್ರೆ ನೀನು ಬಾರದಿರುವಂತಹ ಕಾಲದಲ್ಲಿ ಕಂಗಾಲಾದಂತಹ ನನಗೆ ಜಾಂಬವಾದಿ ನಮ್ಮ ಮುಖ್ಯ ಆಡಿದಂತಹ ಮಾತೇನು? ನಾಡು ಅರಾಜಕತೆಯಿಂದ ಕೂಡಿರಬಾರದು, ನೀ ಪೀಠವನ್ನು ಏರಬೇಕು ಅಂತ ಅವರ ಆಸೆಗೆ ಅವರ ಮಾತಿಗೆ ಬೆಲೆ ಕೊಟ್ಟು ನಿನ್ನದೇ ನೆನಪಿನಲ್ಲಿ ನೆನಪಲ್ವಾ?
ಎಲ್ಲಿ ಇಲ್ಲದೆ ಹೋದಂತಹ ಪಾಣಿಗ್ರಹಣವನ್ನು ನಮ್ಮ ಜಾತಿ ನಡುವೆ ತಂದಂತಹ ನೀನು ವೈದ್ಯವ್ಯ ಎನ್ನುವುದು ಐಚ್ಛಿಕ ಅಲ್ಲ, ಗಂಡು ಸತ್ತ ಮೇಲೆ ಹಾಗೆ ಬದುಕಬೇಕು ಅಂತ ಯಾಕೆ ಬದಲಾವಣೆ ಮಾಡಿಲ್ಲ? ಅದೆಲ್ಲವೂ ನಿನ್ನ ಗ್ರಹಿಕೆ ಆದಿತ್ತು ಬಿಟ್ರೆ, ನಿನ್ನ ಸ್ವಾರ್ಥ ಆದಿತ್ತು ಬಿಟ್ರೆ ವಸ್ತುಸ್ಥಿತಿ ಆಗುವುದಕ್ಕೆ ಸಾಧ್ಯ ಇಲ್ಲ. ಸ್ವಾರ್ಥ ಆಗುವುದಿಲ್ಲ. ಮರಳಿ ಬಂದಿರುವಂತಹ ನಾನು ನಿನ್ನ ಪಕ್ಕದಲ್ಲಿರುವಂತಹ ನನ್ನ ಹೆಂಡತಿಯನ್ನು ನೋಡಿ ಇಷ್ಟವಾಗಿ ನಿನ್ನನ್ನ ಬೈದು ಬಗ್ಗಿಸಿ ಪಡೆದು ತುಳಿದು ಹೊರಹಾಕಿದ್ದೇನೆ. ಯಾವ ನನ್ನ ಹೆಂಡತಿಯನ್ನ ನೀನಿರಿಸಿಕೊಂಡಾಗ ನಾನೆಷ್ಟು ನೋವನ್ನು ಅನುಭವಿಸಿದ್ದೇನೋ, ಜೀವನದಲ್ಲಿ ಸಾಯುವ ಕೊನೆಯವರೆಗೂ ಹೆಂಡತಿಯನ್ನು ಕಳ್ಕೊಂಡು ನೀನು ಆ ನೋವನ್ನು ಅನುಭವಿಸಬೇಕು ಎನ್ನುವ ಕಾರಣಕ್ಕಾಗಿ ರುಮೆಯನ್ನು ನಾನು ನನ್ನ ವಶಪಡಿಸಿಕೊಂಡದ್ದು. ಅಂದ್ರೆ ನೀನು ಪ್ರಪಂಚಕ್ಕೆ ತೋರಿಸುವ ನ್ಯಾಯ ಯಾವುದು ಅಂತ ಕೇಳಿದ್ರೆ, ತಮ್ಮನಾದವ ಪ್ರಮಾದವಶ ಸಗಣಿಯನ್ನ ತಿಂದರೆ ಅಣ್ಣನಾದವ ತಿಳಿದು ತಿಳಿದು ಮತ್ತೆ ಮತ್ತೆ ಸಗಣಿಯನ್ನೇ ತಿನ್ನಬೇಕು ಎನ್ನುವುದನ್ನು ನೀನು ತೋರಿಸಾಗ, ತಮ್ಮನಾದವ ಸರಿಯಾಗಿ ಜೊತೆಯೇ ಇದ್ದದ್ದಾದ್ರೆ ತಮ್ಮನಾದ ಸಗಣಿ ತಿನ್ನಬಾರದು ಅಂತ ನಾನೇ ತಪ್ಪಿಸಾಕ್ತಿದ್ದೆ. ಈ ತಮ್ಮ ಯಾವಾಗ ನನ್ನಿಂದ ಹೊರತುಪಡಿಸಿದ್ನೋ ಅವನು ಸಗಣಿ ಬಿಟ್ಟರೆ ಬೇರೆ ತಿನ್ನಿಲ್ಲ ಎನ್ನುವುದು ಗೊತ್ತಾಗದೇ ತಿನ್ನಿಸ್ಲಿಕ್ಕೆ ಹೊರಟಿದ್ದೆ. ನೀನು ತಿನ್ನಿಸುವುದಲ್ಲ, ನೀನು ತಿಂತಾ ಇದ್ದಂತೆ. ನಾನು ತಿನ್ನುವುದಾದ್ರೆ ಅಲ್ಲ, ಚಟಂ ಪ್ರತಿ ಶಾಟ್ಯಂ, ಮುಳ್ಳನ್ನ ಮುಳ್ಳಿನಿಂದ ತೆಗಿಬೇಕು. ತಮ್ಮ ಸಗಣಿಯನ್ನು ತಿಂದ್ರೆ ತಾನು ಸಗಣಿಯನ್ನೇ ತಿನ್ನಬೇಕು. ಖಂಡಿತ ಅಲ್ಲವೇ ಅಲ್ಲ. ಸಗಣಿಯನ್ನ ತಿಂದದ್ದು ಅಂತ ಯಾರು ಹೇಳಿದ್ರು? ಅಂದ್ರೆ ನಿನ್ನ ಅಂದ್ರೆ ಹೆಂಡತಿ ಸಗಣಿ ಆಗ ನಾನು ಪ್ರಮಾದದಿಂದಲಾಗಿ ನಿನ್ನ ಮನದಿ ನನ್ನ ಪಕ್ಕದಲ್ಲಿರುವಾಗ ನಾನು ಪ್ರಶ್ನೆ ಮಾಡಲಿಲ್ಲ ಎನ್ನುವ ಕಾರಣಕ್ಕಾಗಿ ನೀರು ತಿಳಿದು ನನ್ನ ಹೆಂಡತಿಯನ್ನು ನೀರು ಇಟ್ಕೊಂಡ್ಯಲ್ಲ. ತಪ್ಪದು. ರಕ್ಕಸನಲ್ಲಿ ಹೋದದ್ದು ಬಂದಿದ್ದಾನೋ ಇಲ್ಲವೋ ಎನ್ನುವುದು ಗೊತ್ತಿಲ್ಲ. ನೀನು ಬಂದು ಹೇಳಿದ್ದನ್ನೇ ಉಳಿದವರೆಲ್ಲರೂ ಒಪ್ಪಿದ್ದಾರೆ. ಸಹಜವಾಗಿ ಸ್ತ್ರೀ ಭಯದಿಂದ ಅವಳು ರಕ್ಷಣೆಗಾಗಿ ನಿನ್ನ ಎದುರಿನಲ್ಲಿ ಬಂದು ನಿಂತದ್ದು ಬಿಟ್ರೆ, ನಿನ್ನ ಪಕ್ಕದಲ್ಲಿ ಕುಳಿತದ್ದು ಬಿಟ್ರೆ, ನೀನು ಅವಳನ್ನ ಪರಿಗ್ರಹಿಸಬೇಕು ಅಂತಲ್ಲ. ನಿನಗೆ ಪರದೇಶಿ ಪಾಯಸ ಸಿಕ್ಕದಾಗಾಯ್ತು, ಒಬ್ಬಳ ಜೊತೆಗೆ ಇನ್ನೊಬ್ಳು ತನ್ನ ಹೆಂಡತಿಯನ್ನು ಇರಿಸಿಕೊಂಡೆ. ಅದಕ್ಕೆ ಪ್ರತಿಕಾಲ ಒಂದು ವೇಳೆ ಅದೇ ಹೌದು ಎನ್ನುವ ಪರಿಸ್ಥಿತಿ ಬರುವುದು ಯಾರಿಗೆ? ಹೆಣ್ಣಿಗೆ ಬರಗಾಲದಲ್ಲಿದ್ದವ್ರ ಪರಿಸ್ಥಿತಿ ಇದ್ರೆ ನಿನಗೀಗ ನಾನು ಆಗಿದ್ದವಾಗಿದ್ದೆ. ಒಬ್ಬ ಸುಮ್ಮನೆ ಮುಸುಟ್ ನೋಡಿದ್ರು ಗೊತ್ತಾಗುತ್ತೆ ಎಷ್ಟು ಬರಗಾಲ ಬಿದ್ದು ಒತ್ತಾಡ್ತಾ ಇದ್ದೇನೆ. ಅದನ್ನು ನನಗೆ ಹೇಳಬೇಕಾದದ್ದಿಲ್ಲ. ಬರಗಾಲ ಯಾರಿಗೆ ಬಿದ್ದಿದೆ ಎನ್ನುವುದು ನನಗೇನು ತಿಳಿಯದೇ ಇದ್ದದ್ದಲ್ಲ. ನೀನು ಎಷ್ಟೇ ಕೇಳಿದ್ರು ನಾನು ಸತಿಯ ಕೊಡೆದು ಹಿಂದೆ ತಿಂದ ಪೆಟ್ಟನ ನೆನಪು ಮಾಡು. ನೀನು ಕೂಗ್ತೇನೆ, ನಾನು ಕೂಗುವುದಲ್ಲ. ನೀ ಮತ್ತು ಕೂಗಬಾರ್ದು ಅಂತ ನಾನು ಎಚ್ಚರಿಸುವುದಕ್ಕೂ ಕೂಗುವುದು. ನೀ ಮಾಡಿದ್ದನ್ನೇ ನಾ ಮಾಡ್ಕೊಂಡು ಹೋಗ್ಬೇಕಾ? ನಿನ್ನ ಸ್ವರ ಸಾಕಾಗುವುದಿಲ್ಲ ನನ್ನ ಎದುರುಗಡೆ ಎನ್ನುವುದು ಇನ್ನಾದ್ರೂ ಗೊತ್ತಾಗಲಿ ಅಂತ ಹೇಳಿದ್ರು. ನಾನು ಮತ್ತೆ ಒಪ್ಪಿಕೊಂಡು ನೀ ಕೂಗುವಾಗ ನೀನು ಒಟ್ಟಿಗೆ ಮಾತಾಡ್ತೇನೆ. ಈಗ ನಾನು ಕೂಗ್ತೇನೆ. ಯಾಕೆ ಸಾಯ್ಲಿಕ್ಕ ನೀನು ಸಾಯಿಸ್ತೀನಿ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ ಕೇಳಿದ್ರೆ ಹಾಗೆ ಇಷ್ಟು ದಿವಸವೇ ಆಗಲಿಲ್ಲ, ಮತ್ತೆ ಇವತ್ತಾಗ್ತದೆ. ಇವತ್ತೇ ಆಗ್ತದೆ. ಹೇಗಾಗ್ತದೆ? ಯಾಕೆಂದ್ರೆ ಮೊದಲಿನಂತೆ ಅಣಕವ ಯಾವತ್ತಿನ ಹಾಗೆ ಹೆಣ್ಣತ್ತನ್ನು ಕೊಡ್ತಾ ಬಿಡ್ತಾ ಕೇಳಿ ಯುದ್ಧ ಮಾಡಿ ತಿನ್ಕೊಂಡು ಹೋಗುವುದಾವೆ. ಇವತ್ತು ಕೊಡಬೇಕು ಅಂತ ಹೌದೌದು. ಮೊದಲು ಬಂದಾಗಲೂ ಕೆಲವರಿಗೆ ಕೊಡಬೇಕು ಅಂತ ಬಂದೆ, ತಿನ್ಕೊಂಡು ಹೋಗಿದ್ದೆ. ಇಲ್ಲಿವರೆಗೆ ಅರ್ಧ ಮಾತ್ರ ಅದೇ ಹೇಳಿ. ಇವತ್ತು ಆಗಲ್ಲ, ಕೆಲಸವೂ ಅದೇ ಮಾಡ್ತೀನಿ. ಹೌದಾ? ನಿನ್ನ ಕೆಲಸ ಸಣ್ಣದಿಂದ ನೋಡಿದ ನಾನು ಇವತ್ತು ನಿನ್ನ ಕೆಲಸ ನೋಡ್ಬೇಕಾ? ನಿನ್ನ ಬೆಳವಣಿಗೆಯ ಉಚ್ಛ್ರಾಯ ಸ್ಥಿತಿಯಲ್ಲಿ ಏನಿನ ಕೆಲಸ ನೋಡಿದ ನಾನು ನಾಳೆ ಉಚ್ಛ್ರಾಯ ಆಗಿ ಪಕ್ಕ ಇದ್ದಿದ್ದೆ, ನೀನು ಅವುಗಳ ಉಚ್ಛ್ರಾಯ ಮಾಡ್ತಿದ್ಯಾ? ನಾಳೆ ನೀನು ಉಚ್ಛ್ರಾಯ ಆಗುವುದಲ್ಲ, ಈ ಭೂಮಿಯಿಂದ ಉಚ್ಚಾಟನೆ ಆಗುವುದು.
ಶ್ರಮ ಸಹಿಸಿಕೊಳ್ಳುವುದಕ್ಕಾಗದೆ ಬಿದ್ದಿದ್ದೀಯಲ್ಲ, ಬಿದ್ದ ನಿನ್ನನ್ನ ಎರಡು ಕಾಲಿನಿಂದ ಬಿದ್ದಿದ್ದೇನೆ. ದೂರದಿಂದ ನಮ್ಮವರೆಲ್ಲ ಹೇಳ್ತಾ ಇದ್ದಾರೆ ಎರಡು ಕಾಲೋಡದ್ದನ್ನು. ಅವ್ರಿಗೆ ಗೊತ್ತಾಗ್ಲಿಲ್ಲ ನಾನು ತುಳಿಯುವ ವೇಗ ಹಾಗೆ. ದೂರದಿಂದ ಕಾಣುವವರು ಎರಡು ಕಾಲಿನಿಂದ ಒಂದೇ ಸಾರಿ ಒದ್ದ ಅಂತ ತಿಳ್ಕೊಂಡಿದ್ದಾರೆ. ಹಾಗೋದ್ರೆ ಬೀಳುವಾಗ ನಾನೊಂದು ಗೊತ್ತುಂಟು ಹೆಣೆ ಬರ ಕೇಳ್ತವನೆ. ಈಗಲೇ ನಿನ್ನನ್ನು ಕೊಂದು ಮುಗಿಸಿದ್ರು, ತಡೆಯುವವರು ಯಾರು ಇಲ್ಲ. ಆದರೆ ನೀನಿಷ್ಟು ಬೇಗ ಸಾಯಬಾರದು. ಹೆಣ್ಣಿನ ಆ ಒಂದು ವಾಂಛೆ, ಹೆಂಡತಿಯ ಆಸೆ ನೀನಿನ್ನೂ ಅನುಭವಿಸಬೇಕು. ಬದುಕಿನ ಕೊನೆಯ ಶ್ವಾಸದವರೆಗೂ ಹೆಂಡತಿ ಸಿಗಲಿಲ್ಲ ಅಂತಲೇ ನೀ ಸಾಯಬೇಕು. ಜೀವನದಲ್ಲಿ ಒಮ್ಮೆ ಮಾಡಿರುವಂತಹ ತಪ್ಪು ಜೀವನದ ಕೊನೆಯವರೆಗೂ ಅನುಭವಿಸಬೇಕು. ನನ್ನ ಹೆಸರು ಹೇಳಿ ನೀ ಬದುಕುವುದಿಲ್ಲ ಅಂತ ನನಗೆ ಗೊತ್ತುಂಟು. ನನ್ನ ದೃಷ್ಟಿಗೆ ಅನುಭವ ಇದ್ದಕ್ಕಾಗಿ ನಾವು ಬದುಕಿದ್ದೇವೆ. ಮತ್ತೆ ಯಾರಾದ್ರೂ ಮೈ ಮೇಲೆ ಮಣ್ಣ ಬಿದ್ದು ಸ್ವಚ್ಛ ಎಲ್ಲ ನನ್ನ ಹಣೆ ಮಾಡಿ ಪಾಪಿ ಸಮುದ್ರ ಹೋಗಲು ಮೊಳಕಾಲ ನೀರು ಹೇಳುವ ಹಾಗಾಯ್ತು. ಸೂರ್ಯವಂಶೀಯರು ನಮ್ಮಲ್ಲೇ ಮರೆಯಾಗಿ ಬಂದು ಮಾತು ಕೊಟ್ಟರು. ಯಾರು ತಿನ್ನೋದು ಮಾತ್ರ ಮಾತು ಹೋಗಿ ಹೋಗಿ ಇವರು ಮಾತು ನಂಬಬಿಟ್ಟಲ್ಲ.
ಇನ್ನು ಸಾಕಯ್ಯ ಅಲ್ಲದೆ ಹೋದರೆ ಬಂದವರು ಸೂರ್ಯವಂಶೀಯರು, ಮಾತು ಕೊಟ್ಟ ಪ್ರಕಾರವಾಗಿ ನಡೆದುಕೊಳ್ಳುವರು, ಮಾತನ್ನು ತಪ್ಪದೆ ಹೋದವರು. ಇದನ್ನು ನಾನು ನಂಬಿದ್ದೀನಿ. ನ್ಯಾಯ ಅನ್ಯಾಯವನ್ನು ಸರಿಯಾಗಿ ವೀಕ್ಷಿಸಿ ಸರಿಯಾದ ತೀರ್ಮಾನವನ್ನು ಕೊಡ್ತಾರೆ ಹೀಗೆ ಭಾವಿಸಿದ್ದೇನೆ. ಆದರೆ ಕಣ್ಣಾರೆ ಕಂಡರು ಪರಾಮರಿಸಿ ನೋಡು ಎನ್ನುವ ಹಾಗೆ ಬೆಟ್ಟದ ತುದಿಯಲ್ಲಿ ಮೋಡವು ಹೊಗೆಯಂತೆ ವಾಸವಾಗುವ ಹಾಗೆ ನಿನ್ನ ಬಣ್ಣದ ಮಾತುಗಳನ್ನು ನಾನು ನಂಬಿ ಬಿಟ್ಟಲ್ಲ ಪುಣ್ಯಾತ್ಮ. ಅಲ್ಲದೆ ಹೋದ್ರೆ ನೀನು ಏನು ಎಷ್ಟು ಎನ್ನುವುದನ್ನು ಈಗ ಸರಿಯಾಗಿ ಅರ್ಥವಿಸಿಕೊಂಡು ನೀನು ವಿಶ್ವನಾಯಕ, ಸಾಮಾನ್ಯ ನಾಯಕನಾಗಬೇಕು ಅಂತಾದ್ರೆ ಒಬ್ಬಿಬ್ಬರಿಗೆ ಮೋಸ ಮಾಡಿದ್ರೆ ಸಾಕು, ಊರಿಗೆ ನಾಯಕನಾಗಬೇಕು ಅಂತಾದ್ರೆ 1-2 ಮನೆ ಮೋಸ ಮಾಡಿದ್ರೆ ಸಾಕು. ವಿಶ್ವನಾಯಕ ಆಗಬೇಕು ಅಂತಾದ್ರೆ ಎಲ್ಲೆಲ್ಲ ಆಗ್ತದೋ ಅಲ್ಲೆಲ್ಲ ಮೋಸವನ್ನೇ ಮಾಡಿ ನೀನು ವಿಶ್ವನಾಯಕ. ಏನು ಮೋಸವಲ್ಲ, ಪ್ರಪ್ರಥಮವಾಗಿ ನನಗೆ ನೀವು ಮೋಸ ಅಲ್ಲದೆ ಹೋದ್ರೆ ಕರೆವಾಲೆಯನ್ನು ಯುದ್ಧ ಮಾಡುವಂತ ಕಳಿಕೊಟ್ಟಿಲ್ಲ. ನಿನ್ನ ಮಾತನ್ನು ನಂಬಿಕೊಂಡು ನಾನು ಎಂತೆಂತ ಅಲ್ಲ ಮಾತಾಡಿ ತುದಿ ಮೊದಲಿನ ಹಾಗೆ ತಿಳ್ಕೊಂಡೇ ಗೊತ್ತಾಗಲ್ಲ. ಶ್ರೀರಾಮಚಂದ್ರ, ನಿನಗೇನು ಮಂಗಗಳ ಹೊಡೆದಾಟ ನೋಡ್ಬೇಕು ಅಥವಾ ಸುಗ್ರೀವ ತಿನ್ನು ನೋಡ್ಬೇಕು ಅಂತಿತ್ತ? ಒಂದು ವೇಳೆ ಅದೇ ನಿನ್ನ ಆಸೆ ಇತ್ತು ಅಂತಾದ್ರೆ ಯಾಕೆ ನನ್ನನ್ನು ಅಲ್ಲಿವರೆಗೆ ಕಳಿಸಿದ್ದೇನೆ? ಯಾಕೆ ಹಾಕಿ ಹೂವಾಗ ಮಾಡಿದೆ? ಇಲ್ಲೇ ಹೊಂದಿದ್ದ ಒಂದು ಹೊಡೆದಾಗ ಮಾಡ್ತಿದ್ದ, ನಾನು ತಿನ್ನಾಗ ಮಾಡ್ತಿದ್ದೆ. ನಿನಗೆ ಆನಂದ ಮತ್ತೆ ಬಿಟ್ಟು ನಾನು ಹೋಗಿ ಅಂದ್ರೆ ತಿನ್ನುವ ಹಾಗೆ ಮಾಡ್ತೇನೆ. ನಾನು ಇನ್ನು ಮುಂದೆ ಇನ್ನು ವಂಶೀಯರು ಅಂತಲ್ಲ, ಮನುಷ್ಯ ಜಾತಿಯೇ ನಾನು ಸಾಕೋ ಸಾಕು. ಏನು ಮಂಗಗಳ ಹೊಡೆದಾಟವನ್ನು ನೋಡಿ ಸಂತೋಷ ಪಡಬೇಕು ನಾನು ಅಂತ ಭಾವಿಸಿದೆ. ಹೌದು, ಮತ್ತೆ ನಾನು ತಪ್ಪು ಮಾಡಲಿಲ್ಲ. ಯಾರಿಂದ ತಪ್ಪಾಯ್ತು. ಮೋಸ ಆಯಿತು ಯಾರಿಗೆ? ನನಗೆ ಅಲ್ಲ, ಮತ್ತೆ ಮೋಸ ನನಗಾಗಿ. ಮಾಡುವುದೆಲ್ಲ ಮಾಡ್ಕೊಂಡು ಏನೂ ಗೊತ್ತಿಲ್ಲ ಅಂತ ಹೇಳುವವರಾಗಿ ಕೂಡ ತಿನ್ನುವುದಕ್ಕೆ ನೀನೇ ಕಾರಣ. ಈ ನಿನಗೆ ಮತ್ತೆ ಮೋಸ ಆಯ್ತು ಅಂತ ಅಯ್ಯೋ ಪುಣ್ಯಾತ್ಮ. ಅಯೋಧ್ಯೆಯ ಭೂಪಾಲದ ಮಗನಾಗಿ ಮಾತನ್ನು ನಾನು ತಪ್ಪಿದೆ ಎನ್ನುವ ಹಾಗೆ ಆಕ್ಷೇಪ ಮಾಡುವುದಕ್ಕೆ ಮುಂದಾಗಿ ಹೌದು ಇಲ್ಲ, ಆಲೋಚನೆ ಮಾಡಿ ನೋಡಿ. ನಮ್ಮ ವಂಶದವರು ಎಂತೆಂಥವರು ಇದ್ದಾರೆ ಎನ್ನುವ ಹಾಗೆ ಅಂತವರ ಆದರ್ಶದಲ್ಲಿಯೇ ಬದುಕಿ ಬಂದವ ರಾಮ ಎನ್ನುವುದರಲ್ಲಿ ಯಾವ ಕ್ಷಣಕ್ಕೂ ಅದು ಹಾಗೆ ಹೇಳಲಿಕ್ಕಾಗುವುದಿಲ್ಲ. ಕೆಲವರೆಲ್ಲ ಬಹಳ ಶ್ರಮ ಪಟ್ಟು ಒಳ್ಳೊಳ್ಳೆ ರೀತಿ ಹೆಸರು ಮಾಡಿಬಿಡ್ತಾರೆ, ಕೊನೆಗೆ ಬಂದವರಿಗೆ ಸಮಸ್ಯೆ ಆಗ್ತದೆ. ಎಲ್ಲ ರೀತಿ ದೊಡ್ಡ ದೊಡ್ಡ ಹೆಸರು ಈಗಾಗಲೇ ಮಾಡಿ ಹೋಗಿದ್ದಾರೆ. ನಾ ಎಂತ ಮಾಡಿ ಹೆಸರು ಮಾಡುವುದು? ಒಳ್ಳೆಯ ಯಾವುದು ದಾರಿ ಕಾಣದೆ ಹೋದಾಗ ಸಿಕ್ಕ ದಾರಿಯೇ ಹೆಸರು ಮಾಡುವ ದಾರಿ ಅಂತ ಮುಂದೆ ಬರ್ತಿರ್ತಾರೆ. ಬಹುಶಃ ನಿಮ್ಮ ಪರಿಸ್ಥಿತಿ ಹಾಗೆ ಆಯ್ತಾ ಹೇಳಿ? ಒಂದೆರಡು ಏನು ಪ್ರಪಂಚದಲ್ಲಿ ವ್ಯಕ್ತಿಯೊಬ್ಬ ಕಾಣಿಸಿಕೊಳ್ಳಬೇಕು ಅಂತಾದ್ರೆ ಎರಡು ದಾರಿ. ಒಂದು ಕುಕೃತ್ಯದ ದಾರಿ, ಒಂದು ಸದ್ಧರ್ಮದ ದಾರಿ. ಕುಕೃತ್ಯದ ದಾರಿಯನ್ನು ಒಬ್ಬ ಎಸಗ್ತಾನೆ ಅಂತಾದ್ರೆ ಕ್ಷಣ ಮಾತ್ರದಲ್ಲಿ ಅವನಿಗೆ ಹೆಸರು ಬರುತ್ತದೆ, ಅದು ಶಾಶ್ವತವಾಗಿ ಪ್ರಪಂಚದಲ್ಲಿ ಉಳಿಯುವುದಿಲ್ಲ. ಸದ್ಧರ್ಮದಲ್ಲಿ ನಡೆದವರ ಕಾರ್ಯ ಶಾಶ್ವತವಾಗಿ ಅದು ಉಳಿಸಿಕೊಳ್ಳುವಲ್ಲಿ ಅವ ಪ್ರಯತ್ನ ಪಟ್ಟ ಅಂತಾದ್ರೆ, ಅದೇ ದಾರಿಯಲ್ಲಿ ನಡೆದ ಅಂತಾದ್ರೆ ಅವನ ಹೆಸರು ಎನ್ನುವುದು ಶಾಶ್ವತವಾಗಿ ಚಿರಸ್ಥಾಯಿಯಾಗಿ ಪ್ರಪಂಚದಲ್ಲಿ ಉಳಿತಾರೆ. ವಿಶ್ವನಾಯಕರನ್ನ ಮಾತಾಡೋದು ಹೀಗೆ ಅಂತ ನಾನು ಹೇಳಿದ್ದೇನೆ. ಹೌದಪ್ಪ, ನಿನಗೆ ಅನುಭವ ಹೆಚ್ಚಾಗಿದೆ. ಇವತ್ತೇನಾಗಿದೆ, ಸಮಸ್ಯೆ ಪರಿಹಾರ ಮಾಡ್ಕೊಳ್ಳಿಕ್ಕೆ
ಮಾತ್ರ ದಾರಿ ಕಾಣ್ತಾ ಇದೆ. ಯಾಕಂದ್ರೆ ನಾವಿದ್ದೇವೆ ನಿಮ್ಮೊಟ್ಟಿಗೆ ನಾವಿದ್ದೇವೆ, ನಿಮ್ಮೆಲ್ಲ ಕಷ್ಟ ನಷ್ಟಗಳನ್ನು ನಾವಿದ್ದೇವೆ ಅಂತ ಒಂದು ಭಾಷಣ ಮಾಡುದು. ಆ ಮಾತನ್ನೇ ಸತ್ಯ ಅಂತ ಇವರು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಕೊಂಡು ಅವರೊಟ್ಟಿ ತಿರುಗಾಟ ಮಾಡಿ ಅವರಿಗೆ ಜೀವ ಕೊಡುದು. ಆಮೇಲೆ ಇವರು ಹೆಂಡತಿ ಮಕ್ಕಳು ಗತಿ ನಾಳೆ ಮತ್ತೇನೋ ಆಗಿ ಹೋಗ್ತದೆ ಬಿಟ್ರೆ ಯಾವ ನಾಯಕರು ಬರುದಿಲ್ಲ. ಪ್ರತಿಭಟನೆಗೆ ಒಬ್ಬ ಇಳಿತಾನೆ ಅಂತ ಪ್ರತಿಭಟಿಸುವಲ್ಲಿ ಒಬ್ಬ ನಿಲ್ತಾನೆ ಅಂತ ಅದರ ಪೂರ್ವಾಪರವನ್ನು ಸಂಪೂರ್ಣವಾಗಿ ತಿಳಿದಿರಬೇಕು. ಆಮೇಲೆ ಇನ್ನೊಬ್ಬ ಯಾರಾದ್ರೂ ಪ್ರಶ್ನಿಸಿದ ಅಂತ ಅದಕ್ಕೆ ಉತ್ತರ ಕೊಡ್ಲಿಕ್ಕಾಗದೆ ನನನೋಟಿಕರಾಗಿ ನಿಲ್ತಾರೆ ಅಂತ ಅವರಿಗೆ ಆಮೇಲೆ ಪೆಟ್ಟೆ ಬಿಡುವುದು ಬಿಟ್ಟು ಬರ್ತೀನಿ ದೇವರೇ, ಆದ್ರೆ ಇವತ್ತು ನೀನಾಡಿದ ಈ ಪ್ರಪಂಚದಲ್ಲಿ ದಿವಸದಿಂದ ದಿವಸಕ್ಕೆ ನಾಯಕರ ಸಂಖ್ಯೆ ಹೆಚ್ಚಾಗ್ತಾ ಹೋಗುವುದು ಎನ್ನುವುದರ ಅರ್ಥವೇ ಹಿಂದೆ ಮುಂದೆ ನೋಡದೆ ನಾಯಕತ್ವವನ್ನು ಒಪ್ಪಿಕೊಡ್ತಾ ಇದ್ದಾರೆ ಅಂತ ಸಮಸ್ಯೆ ಆಗುತ್ತದೆ. ಈಗ ನೀನೊಬ್ಬ ನಾಯಕನಾಗಬೇಕೆನ್ನುವ ಸಲುವಾಗಿ ಹೋರಾಟಕ್ಕೆ ಗಮನ ಹೌದು, ನಿನಗೆ ನ್ಯಾಯವನ್ನು ಕೊಡಿಸಬೇಕೆನ್ನುವ ಸುಖವಾಗಿ ಮುನ್ನಡೆದವ ನಾನು ಹೌದು. ಅದಕ್ಕಾಗಿ ನೀನು ಮುಂದಿಳಿ ನಾನು ಹಿಂದಿನಿಂದ ಇರ್ತೇನೆ ಅಂತ ಹೇಳಿದೆ. ಆದ್ರೆ ನಿನ್ನ ಕೈ ಬಿಟ್ಟು ನಾನು ಹೋಗ್ತೇನೆ ಅಂತ ನೀ ಹಿಂದಿದ್ದೆ ಹೇಳಿ ಪುಣ್ಯಾತ್ಮನ ಅಷ್ಟೆಲ್ಲ ಹಾಡಿದ್ದು ನಾನು ತಪ್ಪು ಮಾಡಲಿಲ್ಲ ಅಂತ ಹೇಳಿದ್ದಕ್ಕಾಗಿ ಏನ್ ಮಾಡೋಣ ಹೇಳು. ಅವಸರವಾಗಿ ನೀನು ಅವನು ಕರೆದದ್ದು ಹೌದು, ಹೋರಾಟ ಕಣಕ್ಕಿಟ್ಟದ್ದು ಹೌದು, ಇಬ್ಬರ ಹೋರಾಟ ನಡೆದದ್ದು ಹೌದು. ನಿಮ್ಮಿಬ್ಬರ ಹೋರಾಟವನ್ನು ಕಂಡು ನಿನಗೆ ನಾನು ಪೆಟ್ಟಿದ್ದ ಮೇಲೆ ಅದನ್ನು ನೋಡಿ ಸಂತೋಷ ಪಟ್ಟು ಹೋಗುವುದಾಗಿ ತಿರುಗಿ ಹೋಗ್ತಾ ಇದ್ದೇನೆ ಮತ್ತು ಪುನಃ ಮುಂದಿದ್ದೇನೆ ಎನ್ನುವುದರ ಅರ್ಥ ನಿಮ್ಮ ಹೋರಾಟವನ್ನು ಕಂಡು ಸಂತೋಷ ಪಡುವ ರಾಮ ಸುಗ್ರೀವಿ ಮಾತನಾಡ್ತಿದ್ದೀವಿ ಅಂತ ಗೊತ್ತದಲ್ಲ ಅದಲ್ಲ. ನಮ್ಮ ವಂಶದಲ್ಲಿ ಬಂದವರೇ ಹಾಗಲ್ವ ಪುಣ್ಯಾತ್ಮ, ಪ್ರಾಣಿಗಳ ಮೇಲೆ ವಿಶೇಷವಾದಂತಹ ದಯೆಯನ್ನು ಇರಿಸಿದವರು. ಇನ್ನೊಂದು ನೀನೇ ಹೇಳಿದ್ದಲ್ಲ, ಹೌದಾ? ದಿಲೀಪ ಮಹಾರಾಜ ಮಾಡಿದಂತ ಕಾರ್ಯ ಒಂದು ಆಹಾರಕ್ಕಾಗಿ ಹುಲಿಗಾಗಿ ಇಟ್ಟಂತ ಅಲ್ಲ ಸಿಕ್ಕಿದಂತ ಒಂದು ಗೋವನ್ನು ಉಳಿಸುವುದಕ್ಕೆ ಬೇಕಾಗಿ ತನ್ನನ್ನೇ ತಾನು ಒಪ್ಪಿಸುವುದಕ್ಕೆ ಮುಂದಾದವರಿಗೆ ಅಥವಾ ಪಾರಿವಾಳದ ರಕ್ಷಣೆಗಾಗಿ ತನ್ನ ಕೊಡೆಯ ಮಾಂಸವನ್ನೇ ಕೊಟ್ಟಂತಹ ಶಿವಚಕ್ರವರ್ತಿ ಇಲ್ವಾ? ಬೇಡಪ್ಪ, ನಾವು ಕೊಟ್ಟ ಮಾತನ್ನು ಈಡೇರಿಸುವಲ್ಲಿ ಎಷ್ಟು ಕಷ್ಟವಾದರೂ ಅನುಭವಿಸ್ತೇವೆ ಎನ್ನುವುದಕ್ಕೆ ನಮ್ಮ ವರ್ಷದಲ್ಲಿ ಆಗಿ ಹೋದಂತ ಹರಿಶ್ಚಂದ್ರನಿಲ್ವಾ? ಅಲ್ಲ ಅದೇ ಹೌದು ಅಂತಾದ್ರೆ ನೀವು ಯಾಕೆ ಮಾಡಿ ಬೇಯಿಸ್ತೀಗ? ತಪ್ಪಾಯ್ತು, ಆಯ ತಪ್ಪಿ ಯಾವ ರೀತಿ ಆಯ? ಪುಣ್ಯಾತ್ಮ ನೀನೇ ಹೇಳಿದ ನಮ್ಮಿಬ್ಬರಲ್ಲಿ ಯಾರಿಗೆ ಅರ್ಥ ಆಗಿದೆ. ಹೌದು, ನಿನ್ನ ಮಿತ್ರ ನನ್ನ ಮಿತ್ರ, ನಿನ್ನ ಶತ್ರು ನನ್ನ ಶತ್ರು ಅಂತ ಹೇಳಿ ವಾಲಿಯ ಕುರಿತಾಗಿ ಅವನಿಗೆ ಎಸಗಿದಂತ ಎಲ್ಲ ಮಾತನ್ನು ನೀನು ಹೇಳುತ್ತಾ ಬಂದೆ. ಆದ್ರೆ ನಿನ್ನಿಬ್ಬರ ಸಾಮ್ಯತೆಯ ಕುರಿತಾಗಿ ನಾನು ಹೇಳಲೇ ಇರುವಲ್ಲ ಪುಣ್ಯಾತ್ಮ. ನೀವಿಬ್ಬರು ಹೋರಾಟ ಕೇಳಿದದ್ದು ಹೌದಾ? ಅಲ್ಲ ತಪ್ಪಾದದ್ದು ಅಂದ್ರೆ ನಾನು ತಿಳಿ ತಪ್ಪು ಮಾಡಿದ್ದಲ್ಲ. ಅಲ್ಲದೆ ಒಂದು ಮೂಲ ಹುಡುಕಿ ಹೇಳುವವರಾಗಿ ನನ್ನ ಅಪ್ಪನ ಕತೆ ಹೇಳಿದ ನಾನು, ಒಂದು ಅತ್ತೆಯ ಕತೆ ಹೇಳಿದ ನಾನು, ನಮ್ಮಿಬ್ಬರು ಸಾಮ್ಯತೆ ಕುರಿತಾಗಿ ನಾವು ಹೇಳಲಿಲ್ವಾಗಿದ್ದ. ಆದ್ರೆ ಯಾಕೆ ಹೇಳಲಿಲ್ಲ? ಹೊರಗಿನಿಂದ ನೋಡುವ ನಿಮಗೆ ನಾವೆಲ್ಲ ಒಂದೇ ರೀತಿ ಅಂತ ಅನ್ನಿಸ್ತದೆ. ಅದು ನಮ್ಮ ಜಾತಿನೆಲ್ಲ ಪರಿಚಯ ಆಗ್ತದೆ. ಇವು ಮಾಲೆ ಇವು ಸುಗ್ರೀವ ಗೊತ್ತಾಗ್ತದೆ. ನಿಮ್ಮ ಜಾತಿ ಮರ ಇದ್ದವ ನಾನು ಅದು ಗೊತ್ತಾಗ್ಬೇಕುಂಟಾಗ ನೀನು ಹೇಳಲೇಬೇಕು. ನಿಮ್ಮ ಆಳವೇ ನನಗೆ ಅರ್ಥ ಆಗಲಿಲ್ಲ. ಆದ್ರೆ ಏನೇ ಆಗಲಿ, ನಾನು ತಿಂದಾಗಾಯ್ತು, ನೀವು ಕುಡಿಸ್ದಾಗಾಯ್ತು, ವಾಲಿ ಕೊಟ್ಟಾಗಾಯ್ತು, ನಿಮ್ಗೆ ಸಾವಾಸ ಇಲ್ಲಿ ಸಾಕಾಯ್ತು, ನಿಮ್ ದಾರಿ ನಿಮ್ಗೆ ನನ್ನ ದಾರಿ ಮತ್ತಿಂದಿಗೆ ಸಾಧ್ಯ ನನಗೆ ತಿನ್ನುವುದಲ್ಲ. ನಿಮ್ಮ ಆಳವೆಯನ್ನು ತಿಳಿದದ್ದೇ ಹೌದು ಅಂತಾಗಿದ್ರೆ ನಾನು ಆ ಕ್ಷಣಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೆ. ಯಾಕೆ ಹೇಳ್ತಾ ಇದ್ದೇನೆ? ಇಲ್ಲಿಯವರೆಗೆ ಯುದ್ಧಕ್ಕೆ ಹೋದ ಕಾರಣಕ್ಕಾಗಿ ನಾನು ಹೇಳ್ತೀನಿ, ನನ್ನ ಕನಸಲ್ಲಾದ್ರೂ ಬರ್ತಾ ಇದ್ದಾಳೆ. ಮತ್ತೆ ನಿನ್ನ ಮಾತು ನಂಬ್ಕೊಂಡು ನಾ ಯುದ್ಧಕ್ಕೆ ಹೋದೆ ಅಂತಾದ್ರೆ ನಿನ್ನ ಕನಸಲ್ಲೂ ಬರ್ತಿದ್ದೆ ನನಗೆ. ಹಾಗಾದ್ರೆ ನಾ ಮತ್ತೆ ಇದು ನೀನಾಗಿ ನೀನು ಆಡುವ ಮಾತಲ್ಲ. ಮತ್ತೆ ಈಗ ನಿನಗೆ ಪೆಟ್ಟು ಬಿದ್ದ ನೋವು ಮಾಡಿಸ್ಬೇಕು ಅಂತ ಆ ನೋವು ಶಮನವಾಗಬೇಕು ಅಂತಾದ್ರೆ ನೀನು ಅಲ್ಲಿ ಇರುವುದಲ್ಲ. ಮತ್ತೆ ಈಗ ಒಂದು ಬರೆಯೋದು ಅಂತ ಉಂಟು. ಯಾಕೆ ಅಥವಾ ಒಪ್ಪುಗೆಯಿಂದ ಸರಿಯಾಗುವುದು ಅಂತಾದ್ರೆ ಪ್ರತಿನಿತ್ಯವೂ ನಾನು ಹನುಮಂತನನ್ನು ಒಪ್ಪಿಕೊಂಡಿದ್ದೆ, ವಾಲಿಯೊಟ್ಟಿಗೆ ಇದ್ದದ್ದು. ಹಾಗಲ್ಲ, ಮತ್ತೆ ಇಲ್ಲಿ ಸತ್ಯ ಉಂಟು ಅಂತ ಅರ್ಥ ಆಗ್ಬೇಕು ಅಂತ. ಹಾಗೆ ಎಲ್ಲಿಯೂ ತಪ್ಪಿ ನಡೆದವನಾದಲ್ಲ. ಒಪ್ಪಿದ್ರೆಲ್ಲ ನಾವು ಹೋಗುವುದಿಲ್ಲ, ರಾಮನನ್ನು ಒಪ್ಪಿದ್ರೆ ಮಾತ್ರ ನಾವು ಹೋಗ್ತಾರೆ. ಆದ್ರೆ ಇದು ಇನ್ನು ಭೇದವಾಗಬಾರದು, ಗೊತ್ತಾಗಬಾರದು ಅಂತಾದ್ರೆ, ನಿಮ್ಮಲ್ಲಿ ಭೇದ ಕಾಣಬೇಕು ಅಂತಾದ್ರೆ ಹಾಗೆ ಏನು Ivan
ಆಗಿ ಕಂಡಾಗ ನಿಮ್ಮ ಆಯಂಗವರ್ಚದ್ದು ನಮಗೆ ಒಂದೇ ಆಗಿ ತೋರಿತು. ಅದೇ ರೀತಿ ಹೋರಾಟ ಮಾಡಿದ್ರು ಎಷ್ಟೇ ಸೊತ್ತಾಗಿದ್ರು ನಿಮ್ಮಲ್ಲಿ ಭೇದ ಕಾಣಲಿಕ್ಕೆ ಆಗಲೇ ಅಲ್ಲ, ನೀವು ಒಂದು ವೇಳೆ ಆವಾಗ ಗೊತ್ತಾಗಲಿಲ್ಲ ಅಂತ ಆದ್ರೆ ಕೊನೆಗಾದ್ರೂ ನೀವು ಗೊತ್ತು ಮಾಡ್ಕೊಳ್ಬೇಕಿತ್ತಲ್ಲ. ಯಾವಾಗ? ಯಾಕಂದ್ರೆ ಇಲ್ಲಿವರೆಗೆ ಆದದ್ದು ಹೇಗೆ? ವಾಲಿ ಹೊಡೆಯುವ ಸುಗ್ರೀ ಒತ್ತಿನ್ನು ಒಬ್ಬ ಹೊಡಿತಾ ಇದ್ದಾನೆ, ಮತ್ತೊಬ್ಬ ತಿಂತಾ ಇದ್ದಾನೆ ಎಂಬಲ್ಲಿಗೆ ವಾಲಿ ಹೊಡೆಯುವ ಸುಗ್ರೀವ ತಿಂತಾ ಇದ್ದಾನೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ತೋಳ್ಬಲದಲ್ಲಿ ನೀನು ಮುಂದಾಗಿ ನಿಂತು ಇಷ್ಟು ದಿವಸ ಅದು ಸಾಧ್ಯವಾಗದೆ ಹೋಗಿ ಸುಗ್ರೀವನಿಗೆ ಇವತ್ತಿಗೆ ಬರೀ ತೋಳ್ಬಲ ಅಷ್ಟೇ ಅಲ್ಲ, ರಾಮನೆಂಬ ನೈತಿಕ ಬಲ ಇರುವುದರಿಂದ ಕಾರಣದಿಂದಾಗಿ ಇವತ್ತು ಹೋರಾಟ ಕಣಕ್ಕೆ ಇಳಿದಂತ ನೀನು ವಾಲಿಯನ್ನ ಯಾಕೆ ಬಡಿದಿರಬಾ ಆಗ ನಾನು ಅರ್ಥಿಸಿಕೊಂಡೆ. ಬೇಡ, ಅದಕ್ಕೂ ಮುಂದುವರಿದು ಆಮೇಲೆ ಒಬ್ಬ ಬಿದ್ದುಕೊಂಡಿದ್ದಾನೆ, ಮತ್ತೊಬ್ಬ ತಿರುಗಿ ಕಿಷ್ಕಿಂದ ಅಂತಃಪುರದತ್ತ ಸಾಕ್ತಾ ಇದ್ದಾನೆ. ಹಾಗಾದ್ರೂ ತಿಳ್ಕೊಳ್ಬೇಕಿತ್ತಲ್ಲ, ಒಟ್ಟಾರೆ ಇವತ್ತು ಸುಗ್ರೀವನೇ ತಿಂದಿದ್ದಾನೆ, ಬಾಲಿಗೆ ಕೊಟ್ಟಿದ್ದಾನೆ, ತಿರುಗಿ ಅಂತಃಪುರಕ್ಕೆ ಹೋಗ್ತಾ ಇದ್ದಾನೆ ಅಂತ. ಆಗ ಆಲೋಚಿಸಲು ಮೊದಲಾಗಿ ನಾನು ಈಗ ಆಲೋಚನೆ ಮಾಡಿದೆ. ಹಾಗೆ ಎಲ್ಲಿಯಾದ್ರೂ ಹೋರಾಟಕ್ಕೆ ಇಳಿಯುವ ಮೊದಲಾಗಿ ನೀನು ಹೇಳಿದ್ದೇನು ನನ್ನ ಹೆಂಡತಿಗೆ ಉಮೆಯನ್ನು ಬಿಡಿಸಿಕೊಡಬೇಕು. ಹೌದೌದು ಅಲ್ವಾ? ಇವತ್ತು ಹೇಗಾದ್ರೂ ಬಾಲಿಯನ್ನು ನಾನು ಹೋರಾಟದಲ್ಲಿ ಕೆಣಕಿದ್ದೆ, ಅವನನ್ನು ಸೋಲಿಸಿದ್ದೆ, ಹೆಂಡತಿ ಉಮೆಯನ್ನು ಕರ್ಕೊಂಡು ಬರಬೇಕು ಅಂತ ಆ ಕಡೆ ಹೋದೆ ಅಂತ ಭಾವಿಸಿದ್ದೆ. ಯಾಕೆಂದ್ರೆ ಎಷ್ಟೋ ವರ್ಷಗಳ ದಾಂಪತ್ಯದ ವಿರಹ ವೇದನೆ, ಈ ವಿರಹದಲ್ಲಿ ನಿಮ್ಗದು ಅರ್ಥ ಆಗ್ತದೆ. ಎಲ್ಲದಕ್ಕೂ ಒಂದು ಹೆಂಡತಿಯನ್ನು ಕರ್ಕೊಂಡು ಬಂದಿರುವಂತ ಸುಗ್ರೀವ ಹೋಗ್ಬಿಟ್ಟ ಅಂತ ತಿಳ್ಕೊಂಡ್ಯಾ? ಅಲ್ಲ, ನಾನು ಎದುರು ಹಾಗೆ ಮಾಡ್ತಿದ್ದೆ, ಮಾಡ್ತಿದ್ದೆ. ಅದು ಏನ್ ಮಾಡ್ಬೋದು? ಬಡ ಮನಸ್ಸು ಹಾಗೆ ಹೇಳ್ತಾ ಉಂಟು ಅಲ್ವಾ? ಹೆಂಡತಿ ಬಿಟ್ಕೊಂಡಿದ್ದವರಿಗೆ ಮಾತ್ರ ಅದಕ್ಕೆ ಅಷ್ಟು ಅರ್ಥ ಆಗ್ತದೆ. ಇನ್ನು ಮುಂದೆ ಹಾಗೆ ಆಗಬಾರದು ಅಂತಾದ್ರೆ ಅದಕ್ಕೆ ದಾರಿಯನ್ನು ನಾನು ಇವರಿಗೆ ಸೂಚಿಸಿದ ಉಪಾಯ ನನ್ನದು. ಅಣ್ಣನಿಂದ ಸಾಯ್ತೇನೆ ಎನ್ನುವುದಾಗಿ ಪೆಟ್ಟು ತಿಂದು ಬಂದಲ್ಲ, ಸಾಯ್ತೇನೆ ಅಂತ ತಿರುಗಲ್ಲ, ಹೋಗುವಾಗ ಹೊಡಿತೇನೆ ಅಂತ ಬರುವಾಗ ಆ ರೀತಿ ಪರಿಸ್ಥಿತಿ ಆಯ್ತಲ್ಲ, ಸಾಯ್ತೇನೆ ಸಾಯುವ ಸ್ಥಿತಿಯಲ್ಲಿ ಬಂದ ನಿನಗೆ ಒಂದು ಹಾರ ಹಾಕುವ ಅದು ಹೇಳಿದಾಗ ಇಟ್ಕೊಂಡೆ ಬರ್ತದೆ. ನಮ್ಮ ಜಾತಿಯ ಆಕ್ರಮ ಇಲ್ಲ, ನಿಮ್ಮ ಜಾತಿಯ ಆಕ್ರಮ ಉಂಟು. ಬಲಿ ಕೊಡುವಾಗ ಪ್ರಾಣಿ ಒಂದು ಕೆಂಪು ಹಾರ ಹಾಕೊಂಡು, ಯಾಕಂದ್ರೆ ಹಿಂದಿನ ಬಾರಿ ಹೋದ ನಾವು ಹೊಂದ್ಕೊಂಡು ಬಂದಿದ್ದೇವೆ, ಯಾಕೆ ಹಾರ ಹಾಕೊಂಡು ಹೋಗಿ ಈ ಬಾರಿ ಬಲಿ ಕೊಡಲೇಬೇಕು ಅಂತ ಹೊರಟ್ರೆ ಹೇಗೆ ಅಣ್ಣ ನಮ್ಮ ಹೌದು ಅಂತಾದ್ರೆ ಬಣ್ಣ ಇದಲ್ಲ ಬೇರೆ ಉಂಟು. ಅಲ್ಲ, ಭವಿಷ್ಯಕ್ಕೆ ಮಾನವರಿಗೆ ಜಾತಿ ಬಲಿ ಕೊಡುವಾಗ ಬಣ್ಣ ಏನು ಅದನ್ನು ಬದಲಾವಣೆ ಮಾಡ್ತೇವೆ ಅಂತ ಮಾಡ್ಕೊಂಡು ಅದಲ್ಲ. ಇದು ವಿಶೇಷವಾಗಿ ಗಜಪುಷ್ಪ ಅಲ್ಲ, ನಾಗಪುಷ್ಪ ಅಂತ ಕರೀತಾರೆ. ಗೊತ್ತುಂಟು, ನಮ್ಮ ಕಾಡಿನಲ್ಲಿ ಬೇಕಾದಷ್ಟು ಸಿಗ್ತದೆ. ಇದು ಅಯೋಧ್ಯಂತದಲ್ಲ, ನಾವು ಮೋಸ ಬಿಡ್ತೇವೆ. ಅದನ್ನು ಆಘ್ರಾಣಿಸಿದ್ರೆ ಆಗುವುದು ಏನು ಅಂತ ಗೊತ್ತಿಲ್ಲ. ವಿಶೇಷವಾದಂತ ಚೈತನ್ಯ ಎನ್ನುವುದು ಬರ್ತದೆ, ಹೊಸದಾದಂತ ಉತ್ಸಾಹ ಎನ್ನುವುದು ಬರ್ತದೆ. ಇದನ್ನು ನೀನು ಧರಿಸಿದ್ರೆ ಅರ್ಥ ಆಗ್ತದೆ. ಎಲ್ಲ ಹುಟ್ಟಿದಾಗಲಿಂದ ನಾನು ಕಾಡಿನಲ್ಲೇ ಇದ್ದ, ಹೀಗೊಂದು ಪ್ರಯೋಜನಕ್ಕೆ ಇದು ಬರ್ತದೆ ಎನ್ನುವುದೇ ನನಗೆ ಗೊತ್ತಿರಲಿಲ್ಲ. ಅದೇ ಒಂದು ಮಾತಿರುವ ಪುಣ್ಯಾತ್ಮ, ಹಿತ್ತಲ ಗಿಡ ಮದ್ದಲ್ಲ. ಹೌದು, ಒಂದು ವೇಳೆ ಇದು ನನಗೆ ಮೊದಲೇ ಗೊತ್ತಿತ್ತು ಅಂತಾದ್ರೆ 4 ದಿವಸ ಹೋಗುವುದು, ಅಣ್ಣನ ಒಟ್ಟಿಗೆ ಯುದ್ಧ ಮಾಡುವುದು, ಮೈಕೈ ನೋವಾದ ಕೂಡ ಈ ಹಾರ ಹಾಕೊಳ್ತೇವೆ, ಮತ್ತು ಹೋಗುವುದು, ಯುದ್ಧ ಮಾಡುವುದು. ನಮ್ಮ ಅಣ್ಣ ಮಾನಸಿಕ ಹಾಗೆ ನನ್ನ ಹೆಂಡತಿ ಬಿಟ್ಕೊಡ್ಬೇಕಿತ್ತು, ಅಷ್ಟು ಮಾಡ್ತಿದ್ದೆ ನಾನು. ಅದೇ ನಿನಗೆ ಮೊದಲು ಗೊತ್ತಿದ್ದರೆ ಹೌದು ಅಂತಾರೆ, ಈ ಗಜಪುಷ್ಪ ಸಿಕ್ಕುವುದಿಲ್ವ, ಇದು ಬೇರೆ ಪುಷ್ಪ ಹುಡುಕ್ಬೇಕಿತ್ತು. ಅದು ತೊಂದರೆ ಇಲ್ಲ, ನನ್ನ ಹೆಂಡತಿ ಒಟ್ಟಿಗೆ ಇದ್ರೆ ನಿಮ್ಮಲ್ಲಿ ಆಳವೇದವಂತ ಕಾರಣೋತ್ಸುಕವಾಗಿ ಇದು ಹೌದು. ಹೌದಾ? ವಿಜಯದ ಸಂಕೇತವಾಗಿ ಇದು ನಿಮಗೆ ಆಗಿತ್ತು. ಈಗ ಸಂಪೂರ್ಣವಾಗಿದೆ. ಇಷ್ಟು ಧೈರ್ಯ ಬಂತು ಅಂತಾದ್ರೆ ನಿಮ್ಮಲ್ಲಿ ಬದಲಾವಣೆಯನ್ನು ಗುರುತಿಸುವಲ್ಲಿ ನನಗೂ ಅನುಕೂಲವಾಗ್ತದೆ. ಒಂದು ಸ್ವಲ್ಪ ದಿವಸಗಳ ಕಾಲ ವಿಶ್ರಾಂತಿಯನ್ನು ಪಡೆಯೋಣ. ಸರಿಗೆ ವಿಶ್ರಾಂತಿ ಅಣ್ಣನ ಕರೆಯುವುದೇ ಈಗ ಈ ರಾತ್ರಿ ಆಗ್ತಾ ಬಂತು. ನೀವು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಅಂತಾದ್ರೆ, ಮಾಡ್ಲಿಕ್ಕೆ ಹೊರಡ್ತಾನೆ ಅಂತಾದ್ರೆ ಸಮಯವನ್ನು ಹುಡುಕ್ಬೇಕಾದಂತ ಅನಿವಾರ್ಯತೆ ಇದ್ದ ಸಮಯವೇ ಒಳ್ಳೆ